ದಕ್ಷಿಣ ಕನ್ನಡದಲ್ಲಿ ಈಗಾಗಲೇ ಮನೆ ಮೇಲೆ ಗುಡ್ಡ ಕುಸಿತ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ನೋಡ್ತಾ ಇದ್ವಿ. ತಾಯಿ ಅಶ್ವಿನಿ ಹಾಗೂ ಮಕ್ಕಳಿಗೆ ಆಕ್ಸಿಜನ್ ಪೂರೈಕೆಯನ್ನ ಮಾಡಲಾಗ್ತಾ ಇದೆ. ಅಲ್ಲೇ ಸಿಲ್ಕಾಕೊಂಡು ಬಿಟ್ಟಿದ್ದಾರೆ ಅವರು ಸ್ಲ್ಯಾಬ್ ಕೆಳಗಡೆ. ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ ತಂಡದಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಅಶ್ವಿನಿ ಹಾಗೂ ಅವರ ಇಬ್ಬರು ಮಕ್ಕಳು ಕೂಡ ಅವ್ರ ಜೊತೆಗೇನೆ ಇದ್ದಾರೆ, ಸಿಲ್ಕಾಕೊಂಡು ಬಿಟ್ಟಿದ್ದಾರೆ. ಅವರಿಗೆ ಈಗ ಆಕ್ಸಿಜನ್ ಪೂರೈಕೆ ಮಾಡಲಾಗ್ತಾ ಇದೆ. ಒಂದು ಮಗುವಿನ ಸ್ಥಿತಿ ಚಿಂತಾಜನಕ ಆಗಿದೆ ಅನ್ನೋದು ತಿಳಿತಾ ಇದೆ. ತಾಯಿ ಮಕ್ಕಳನ್ನ ರಕ್ಷಣೆ ಮಾಡಬೇಕು ಅಂತ ಹರಸಾಹಸ ಮಾಡ್ತಾ ಇದ್ದಾರೆ. ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಸಿಬ್ಬಂದಿ ಬಂದರೂ ಕೂಡ ಸ್ಥಳೀಯರು ಅಲ್ಲೇ ಬಿಡ್ಬಿಟ್ಟಿದ್ದಾರೆ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಮತ್ತಷ್ಟು ಅಪಾಯ. ಏನೋ ಕಾಪಾಡ್ಬಿಡೋಣ ಅಂತ ಭರದಲ್ಲಿ ಹೇಳ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರೆ ಅಥವಾ ಇನ್ನೇನೋ ಅಜಾಗರೂಕತೆಯಿಂದ ಹೆಜ್ಜೆ ಇಟ್ರಿ ಅಂದರೆ ಮಣ್ಣು ಸಂಪೂರ್ಣವಾಗಿ ಅವ್ರ ಮೈ ಮೇಲೆ ಬಿದ್ದುಬಿಡುತ್ತೆ. ಹಾಗಾಗಿ ಅವರನ್ನ ಸುರಕ್ಷಿತವಾಗಿ ಜೀವಂತವಾಗಿ ಹೊರ ತೆಗಿಬೇಕು ಅನ್ನುವಂಥ ಕಾರಣಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಅಲ್ಲಿ ಈಗ 2 ಮಕ್ಕಳು, ಒಂದು ತಾಯಿ ಅಶ್ವಿನಿ ಹಾಗೂ ಅವರ ಮಕ್ಕಳು ಅಲ್ಲಿ ಮಣ್ಣಲ್ಲಿ ಅಂದರೆ ಒಂದು ಸ್ಲ್ಯಾಬ್ ಬಿದ್ದುಬಿಟ್ಟಿದೆ ಅವ್ರ ಮೈ ಮೇಲೆ, ಅಲ್ಲಿ ಅಡಿಗಡೆ ಸಿಲ್ಕಾಕೊಂಡಿರೋದವರು. ಅವರಿಗೆ ಈಗಾಗಲೇ ಆಕ್ಸಿಜನ್ ಪೂರೈಕೆ ಕೂಡ ಮಾಡಲಾಗ್ತಾ ಇದೆ. ಬಟ್ ಅವ್ರನ್ನ ಆದಷ್ಟು ಬೇಗ ಹೊರಗೆ ತೆಗೆದುಕೊಂಡು ಬರಬೇಕು. ಬರೀ ಈ ಆಕ್ಸಿಜನ್ನಿಂದಾನೇ ಅವರು ತುಂಬ ಹೊತ್ತು ಬದುಕೋದು ಕೂಡ ಆಗಲ್ಲ. ಆಹಾರ ಪೂರೈಕೆ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಬಟ್ ಒಂದು ಮಗುವಿನ ಸ್ಥಿತಿ ಬಹಳ ಚಿಂತಾಜನಕ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅರ್ಜೆಂಟಲ್ಲೂ ಇಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡೋದಕ್ಕಾಗಲ್ಲ. ಅಜಾಗರೂಕತೆ ಹೆಜ್ಜೆಯನ್ನು ಇಡೋದಕ್ಕಾಗಲ್ಲ. ಬಹಳ ಜಾಗರೂಕತೆಯಿಂದ ನಿಧಾನವಾಗಾದ್ರೂ ಪರವಾಗಿಲ್ಲ ಅವರನ್ನ ಸುರಕ್ಷಿತವಾಗಿ ಹೊರ ತೆಗಿಬೇಕು ಅನ್ನುವಂಥ ಕಾರಣಕ್ಕೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಸಿಬ್ಬಂದಿ ಈಗ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಅಲ್ಲಿ ಸ್ಥಳೀಯರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅವ್ರಿಗೆ ಯಾವತ್ತೂ ಕೂಡ ಕೃತಜ್ಞರಾಗಿರಬೇಕು. ತಕ್ಷಣವೇ ಈ ರೀತಿ ಮನೆ ಮೇಲೆ ಗುಡ್ಡ ಕುಸಿತ ಆದ ತಕ್ಷಣ ನೇರವಾಗಿ ಒಳಗೆ ನುಗ್ಗಿಬಿಟ್ರಂತೆ ಅವ್ರನ್ನ ಹೆಂಗಾದರೂ ಮಾಡಿ ಹೊರಗೆ ಕರ್ಕೊಂಡು ಬರಬೇಕು ಅಂತ ಆದಿತ್ಯ ಹೇಳ್ತಾ ಇದ್ರು. ಬಟ್ ಆಗಿಲ್ಲ ಅಲ್ಲಿ. ಯಾಕೆಂದರೆ ಆ ಸ್ಲ್ಯಾಬ್ ಬಿದ್ದೋಗ್ಬಿಟ್ಟಿದೆ. ಅಲ್ಲಿ ಮಹಿಳೆ ಅಶ್ವಿನಿ ಹಾಗೂ ಅವ್ರ ಮಕ್ಕಳು ಸಿಲ್ಕಾಕೊಂಡಿದ್ದಾರೆ. ಇನ್ನು ಕಾಂತಪ್ಪ ಅವರ ಕಾಲು ಕಟ್ಟಾಗಿದೆ, ಅವ್ರ ರಕ್ಷಣೆ ಮಾಡಲಾಗಿದೆ. ಮತ್ತು ಸೀತಾರಾಮ್ ಏನಿದ್ದಾರೆ ಅವ್ರು ಬೀಳ್ತಾ ಇದ್ದಂತೆ ಮನೆ ಮೇಲೆ ಈ ರೀತಿ ಗುಡ್ಡ ಕುಸಿತ ಆದ ತಕ್ಷಣವೇ ಹೊರಗೆ ಬಂದಿದ್ದಾರೆ. ಇನ್ನು ಪ್ರೇಮ ಪೂಜಾರಿ ಏನಿದ್ದಾರೆ ಅವ್ರು ಸಾವನ್ನಪ್ಪಿದ್ದಾರೆ. ಒಟ್ಟು 6 ಜನ ಇದ್ದರು ಈ ಮನೇಲಿ. 3 ಜನ, ಒಬ್ಬರು ಸಾವನ್ನಪ್ಪಿದ್ದಾರೆ, 2 ಹೊರಗೆ ಬಂದಿದ್ದಾರೆ, ರಕ್ಷಣೆ ಆಗಿದೆ. ತಾಯಿ ಇನ್ನಿಬ್ಬರು ಮಕ್ಕಳು ಅಲ್ಲಿ ಸಿಲ್ಕಾಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನ ಹೊರಗೆ ತೆಗಿಬೇಕು ಅಂತ ಅಂದರೆ ಬಹಳ ಕ್ಲಿಷ್ಟಕರ ಪರಿಸ್ಥಿತಿ ಇದೆ ಅಲ್ಲಿ. ಒಂದು ವೆಹಿಕಲ್ಸ್ ಅವ್ರ ಮನೆವರೆಗೂ ಕೂಡ ಬರೋದಕ್ಕಾಗಲ್ಲ, ಅಲ್ಲಿ ಗುಡ್ಡಗಾಡಿನ ಪ್ರದೇಶ. ಮತ್ತೊಂದೇನಪ್ಪ ಅಂದರೆ ಈ ರೀತಿ ಮನೆ ಮೇಲೆ ಗುಡ್ಡ ಕುಸಿತ ಆಗಿರೋದ್ರಿಂದ ಎಲ್ಲೆಲ್ಲಿ ಏನೇನು ಬಿದ್ದಿದೆ ಅದನ್ನು ಹೇಗೆ ಸಡಿಲ ಮಾಡ್ಕೊಂಡು ಹೋಗಬೇಕು, ಅಲ್ಲಿ ಹೇಗೆ ದಾರಿ ಕಂಡುಕೊಳ್ಬೇಕು ಅದು ಗೊತ್ತಾಗ್ತಾ ಇಲ್ಲ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇರುವಂಥ ತಂಡಕ್ಕೆ. ಆ ಮನೆ ಬಿದ್ದಿರುವಂಥ ಫೋರ್ಸ್ಗೆ ಎಲ್ಲೆಲ್ಲಿ ಏನೇನು ಸಿಲ್ಕಾಕೊಂಡಿದೆ ಅಂತ ಅಕಸ್ಮಾತ್ ಆ ಮಣ್ಣನ್ನು ತೆರವು ಮಾಡಬೇಕು ಅಥವಾ ಆ ಮನೆಯೆಲ್ಲ ರಾಡ್ಗಳು ಬಿದ್ದಿರುತ್ತೆ, ಗೋಡೆ ಕುಸಿತ ಆಗಿರುತ್ತಲ್ಲ, ಅದನ್ನೆಲ್ಲ ತೆರವು ಮಾಡಬೇಕು ಅನ್ನುವಂಥ ಹೆಜ್ಜೆ ಇಟ್ಟರು ಅಂತ ಅಂದರೆ ಮತ್ತೆ ಮೈ ಮೇಲೆ ಆ ಮಣ್ಣು ಕುಸಿತ ಆಗಬಹುದು. ನೋಡಿ ಅಲ್ಲಿ ಒಂದು ಗೋಡೆ ಇದೆ, ಆ ಗೋಡೆ ಕೆಳಗಡೆನೆ ಆ ಮಗು, ಇಬ್ಬರು ಮಕ್ಕಳು ಮತ್ತು ಒಬ್ಬರು ತಾಯಿ ಅಲ್ಲಿ ಸಿಲ್ಕಾಕೊಂಡಿದ್ದಾರೆ. ಅವ್ರನ್ನ ಹೊರಗೆ ತೆಗಿಬೇಕು ಅಂದರೆ ಇದೆಲ್ಲವನ್ನು ಕೂಡ ದಾಟ್ಕೊಂಡು ಬರಬೇಕು. ಮುಂದೆ ಏನು ಮನೆ ಬಿದ್ದಿದೆಯಲ್ಲ, ಮನೆ ಮೇಲೆ ಗುಡ್ಡ ಕುಸಿತ ಆಗಿದೆ, ಗುಡ್ಡ ಕುಸಿತ ಆದ ತಕ್ಷಣ ಮನೆ ಬಿದ್ದಿರೋದು, ಅದೆಲ್ಲದನ್ನು ದಾಟ್ಕೊಂಡು ಬರಬೇಕು ಅಂದರೆ, ಬಂದು ಅವ್ರನ್ನ ಎತ್ಕೊಂಡು ಹೋಗಬೇಕು ಅಂದರೆ ಅಲ್ಲಿ ಸಾಕಷ್ಟು ಸವಾಲಿದೆ. ಆ ರಕ್ಷಣಾ ಕಾರ್ಯಾಚರಣೆಯನ್ನೇ ಮಾಡ್ತಾ ಇರೋದು ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ ಸಿಬ್ಬಂದಿ. ಇವರೆಲ್ಲ ಬಂದರೂ ಕೂಡ ಸ್ಥಳೀಯರು ಅಲ್ಲೇ ಇದ್ದಾರೆ. ಅದಕ್ಕೆ ಹೇಳೋದು ಅಕ್ಕಪಕ್ಕದವರ ಜೊತೆಗೆ ಯಾವಾಗಲೂ ಕೂಡ ಚೆನ್ನಾಗಿರಬೇಕು ಅಂತ. ದ್ವೇಷ ಕಟ್ಕೊಂಡು, ಜಗಳ ಮಾಡಿಕೊಂಡು, ಹೊಡೆದಾಡ್ಕೊಂಡು ಇದ್ದರೆ ಏನು ಪ್ರಯೋಜನ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅವ್ರಿಗೂ ಮನ ಕಲ್ಕುತ್ತೆ, ಕಾಪಾಡೋದಕ್ಕೆ ಬರ್ತಾರೆ. ಅಂದರೆ ಕಾಪಾಡಲಿ ಅಂತೇಳಿ ಚೆನ್ನಾಗಿರಬೇಕು ಅಂತಲ್ಲ, ಬಟ್ ನಾವು ಚೆನ್ನಾಗಿದ್ದರೆ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಸ್ಥಳೀಯರು ನಮ್ಮ ಕೈ ಬಿಡೋದಿಲ್ಲ ಅಂತ. ಇನ್ನೂ ಕೂಡ ಅಲ್ಲೇ ಇದ್ದಾರೆ ಸ್ಥಳೀಯರು, ಅವ್ರು ಸಹಾಯ ಮಾಡ್ತಾ ಇದ್ದಾರೆ. ಅವರ ಮನೆ ವಿನ್ಯಾಸ ಹೆಂಗಿತ್ತು, ಎಲ್ಲಿ ಏನೇನಿದೆ ಅಟ್ಲೀಸ್ಟ್ ಅವ್ರು ಹೇಳೋದ್ರಿಂದ ಇವರಿಗೆ ಅನುಕೂಲ ಆಗುತ್ತೆ. ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಸಿಬ್ಬಂದಿಗೆ ಎಲ್ಲಿ ಹೆಂಗೆ ಹೋಗ್ಬೋದು, ಯಾವ ರೀತಿ ಅವರನ್ನು ರಕ್ಷಣೆ ಮಾಡಬಹುದು ಅಂತ ಇನ್ನೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ. ಆ 2 ಮಕ್ಕಳು, ತಾಯಿ, ಮೂವರು ಕೂಡ ಸೇಫಾಗಿ ಬರಲಿ ಅನ್ನೋದೇ ನಮ್ಮ ಕಳಕಳಿ ಕೂಡ. ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಸಿಬ್ಬಂದಿ ಕೂಡ ಅದಕ್ಕೇ ಬಹಳ ಹಂತವಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸದ್ಯ ಅವರಿಗೆ ಆಕ್ಸಿಜನ್ ಪೂರೈಕೆ ಆಗ್ತಾ ಇದೆ, ಆಹಾರ ಪೂರೈಕೆನೂ ಮಾಡ್ತಾ ಇದ್ದಾರಂತೆ. ಒಂದು ಮಗುವಿನ ಸ್ಥಿತಿ ಬಹಳ ಗಂಭೀರವಾಗಿದೆಯಂತೆ. ಆದಷ್ಟು ಬೇಗ ಅವ್ರನ್ನ ಸುರಕ್ಷಿತವಾಗಿ
ಹೊರಗೆ ಕರೆತರಲಿ ಅನ್ನೋದೇ ನಮ್ಮ ಆಶಯ. ಜೊತೆಗೆ ಅಲ್ಲಿ ಪ್ರತಿಯೊಬ್ಬರು ಕೂಡ ಅದೇ ಒಂದು ಆಶಯ ಇಟ್ಕೊಂಡೇ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ಜನ ಸೇರಿದ್ದಾರೆ ನೀವು ಗಮನಿಸ್ತಾ ಇದ್ದೀರಾ. ಸಾವಿನ ದವಡಿಯಲ್ಲಿದ್ದಾರೆ ಆ ತಾಯಿ, ಇಬ್ಬರು ಮಕ್ಕಳು. ಅದರಿಂದ ವಾಪಸ್ ಬರಬೇಕು ಅನ್ನೋದೇ ಪ್ರತಿಯೊಬ್ಬರ ಆಶಯ. ನೋಡಿ, ಅಲ್ಲಿ ಮಣ್ಣು ಕುಸಿತ ಆಗುವಂಥ ಮತ್ತಷ್ಟು ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಅಂದರೆ ಅವರು ಹಳೆ ಮನೆಯಂತೆ ಪುರಾತನ ದೈವ ಎಲ್ಲ ಇಟ್ಕೊಂಡಿರ್ತಾರೆ, ಹಾಗಾಗಿ ಅದೇ ಮನೇಲಿ ಇರಬೇಕು ಅಂತ ಅವರಿದ್ದಾರೆ. ಬಟ್ ಅಲ್ಲಿ ಅಧಿಕಾರಿಗಳೇನಿದ್ದಾರೆ, ಈ ರೀತಿ ಗುಡ್ಡ ಕುಸಿತದ ಒಂದಷ್ಟು ಪ್ರದೇಶಕ್ಕೆ ಹೋಗಿ ಅಲ್ಲಿನ ಜನರನ್ನು ಬೇರೆ ಕಡೆ ಸೇಫೆಸ್ಟ್ ಪ್ಲೇಸ್ಗಳಿಗೆ ಸ್ಥಳಾಂತರ ಮಾಡಲೇಬೇಕು. ಅವ್ರು ಅಂತಾರೆ ಎಮೋಷ್ನಲ್ ಇರುತ್ತೆ, ಕೆಲವೊಂದು ಸೆಂಟಿಮೆಂಟ್ಸ್ ಇರುತ್ತೆ, ಹಾಗಾಗಿ ಅದೇ ಮನೇಲಿ ಇರ್ತೀವಿ ಅಂತ. ಬಟ್ ನೋಡಿ, ಗುಡ್ಡ ಕುಸಿತದ ಮುನ್ಸೂಚನೆ ಇದೆ ಅಂತ ಅಂದಾಗ ಅವ್ರನ್ನ ಸ್ಥಳಾಂತರ ಮಾಡಲೇಬೇಕು ಎಷ್ಟೇ ಅಂದ್ರೂ. ಈಗ ಜೀವ ಬದುಕೊಳ್ತಾ ಇದ್ವು ಬೇರೆ ಕಡೆ ಇದ್ದಿದ್ರೆ ಅವರು. ಗುಡ್ಡ ಕುಸಿತ ಮನೆ ಮೇಲೇನೆ ಆಗಿರೋದ್ರಿಂದ ಇಷ್ಟೆಲ್ಲ ದೊಡ್ಡ ಘಟನೆ ಆಗಿರೋದು. ಆ 3 ಜನರು ಕೂಡ ಅಲ್ಲಿ ಏನಿದ್ದಾರೆ, ಆ 2 ಮಕ್ಕಳು, ತಾಯಿ. ಆ ತಾಯಿಗೆ ಅನಿಸ್ತಾ ಇರುತ್ತೆ, ನಾನು ಹೋದ್ರೂ ಪರವಾಗಿಲ್ಲ, ನನ್ನ ಮಕ್ಕಳು ಬದುಕೊಂಡ್ರೆ ಸಾಕು ಅಂತ. ಬಟ್ ನೋಡಿ, ಅಲ್ಲಿ ಮಗುವಿನ ಸ್ಥಿತಿ ಬಹಳ ಗಂಭೀರವಾಗಿದೆ. ಅವ್ರ ಮೂವರು ಕೂಡ ಸೇಫಾಗಿ ಹೊರಗೆ ಬರಲಿ ಅಂತ ಅಲ್ಲಿ ಇದ್ದವರೆಲ್ಲರೂ ಕೂಡ ಆ ಸವಾಲಿನ ಕೆಲಸವನ್ನು ಎದುರಿಸ್ತಾ ಇದ್ದಾರೆ. ಇನ್ನೂ ತುಂಬ ಹೊತ್ತು ಹಿಡಿಯುತ್ತೆ ಅನಿಸುತ್ತೆ ಅವ್ರನ್ನ ಹೊರಗೆ ಕರ್ಕೊಂಡು ಬರಬೇಕು ಅಂತ. ಅಂದರೆ ಎದುರುಗಡೆ ಮಣ್ಣು ಬಿದ್ದಿದೆ, ಮನೆ ಕಟ್ಟೋದಕ್ಕೆ ಏನೇನು ಬಳಸಿರ್ತಾರೆ ಅದೆಲ್ಲ ಮನೆ ಮೇಲಿರೋದ್ರ ಬದಲು ಕೆಳಗೆ ಬಂದು ಬಿದ್ದುಬಿಟ್ಟಿದೆ. ಅದೆಲ್ಲದನ್ನೂ ತೆರವು ಮಾಡ್ಕೊಂಡು ಹೋಗಬೇಕು ಅಂದ್ರೂ ಕೂಡ ಅಲ್ಲಿ ಸವಾಲಿನ ಕೆಲಸ. ಗೋಡೆ ಬಿದ್ದಿರುತ್ತೆ, ರಾಡ್ಗಳು ಬಿದ್ದಿರುತ್ತೆ, ರೀಪೀಸ್ಗಳು ಬಿದ್ದಿರುತ್ತೆ. ಅದೆಲ್ಲದನ್ನು ಸರಿಸ್ಕೊಂಡು ಹೋಗಬೇಕು. ಅವ್ರು ಒಳಗೆ ಹಂತಕ್ಕೆ ಹೋಗಬೇಕು ಅಂದರೆ ಅಲ್ಲಿ ಬಹಳ ಕಷ್ಟ ಇದೆ. ಹಾಗಂತ ನಾವು ದಿಢೀರಂತ ಹೋಗ್ಬಿಡ್ತೀವಿ ಅಂತೇಳಿ ದಿಢೀರ್ ಅಂತ ಹೋಗೋದಕ್ಕೂ ಆಗಲ್ಲ. ಅಲ್ಲಿ ಮಣ್ಣು ಮತ್ತೆ ಕುಸಿತ ಆಗಿ ಅವ್ರು ಮೂವರು ಸಾವನ್ನಪ್ಪೋ ಸಾಧ್ಯತೆಯೂ ಇರುತ್ತೆ. ಹಾಗಾಗಿ ಆ ರೀತಿ ಆಗಬಾರ್ದು ಅಂದರೆ ಬಹಳ ಜಾಗರೂಕತೆಯಿಂದ ಯೋಚನೆ ಮಾಡಿಕೊಂಡು ಅವ್ರನ್ನ ಸೇಫಾಗಿ ಹೊರಗೆ ತರುವಂಥ ಕೆಲಸವನ್ನು ಮಾಡಬೇಕಿದೆ. ಮತ್ತೆ ಅಲ್ಲಿ ಮಣ್ಣು ಕುಸಿತ ಆಗಬಾರ್ದು, ಅಥವಾ ಅಲ್ಲಿ ಗೋಡೆ ಇದ್ದರೆ ಅದು ಬೀಳಬಾರ್ದು. ಸದ್ಯ ಮಳೆ ಬರದೇ ಇದ್ದರೆ ಸಾಕು, ಈ ಒಂದು ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿ ಉಂಟಾಗದೇ ಇದ್ದರೆ ಸಾಕು. ಅದೇ ನೋಡಿ, ವರ್ಣನ ಒಂದು ಆರ್ಭಟದಿಂದಾಗಿ, ವರ್ಣರಾಯನ ವಕ್ರ ದೃಷ್ಟಿಯಿಂದಾಗಿ ಈ ರೀತಿ ಈಗ ಅವಘಡ ಸಂಭವಿಸಿದೆ. ಮತ್ತೆ ಮಳೆ ಬಂದ್ಬಿಟ್ರೆ ಸಂಕಷ್ಟ ಎದುರಾಗುತ್ತೆ. ಆ ರೀತಿ ಆಗದೇ ಇದ್ದರೆ ಸಾಕು. ರಕ್ಷಣಾ ಕಾರ್ಯಾಚರಣೆ ಬಹಳ ಬೇಗ ಆಗಬೇಕಿದೆ. ರಕ್ಷಣಾ ಕಾರ್ಯಾಚರಣೆಗೆ ಅಡಚಣೆ ಆಗದೇ ಇರೋ ರೀತಿಯಾಗಿ, ಒಟ್ಟು ಮಳೆ ಬರದೇ ಇದ್ದರೆ ಸಾಕು. ಈಗ ಅವ್ರ ಮೂವರನ್ನು ಹೇಗೋ ಸೇಫಾಗಿ ಹೊರಗೆ ತರ್ಬೋದು. ಇನ್ನೊಂದು ಮಗುವಿನ ಪರಿಸ್ಥಿತಿ ಬಹಳ ಗಂಭೀರವಾಗಿರೋದ್ರಿಂದ ಆದಷ್ಟು ಬೇಗ ಅವ್ರನ್ನ ಹೊರಗೆ ತರಲೇಬೇಕು. ಯಾಕೆಂದರೆ ಉಸಿರಾಟದ ತೊಂದರೆ ಆಗ್ತಾ ಇರುತ್ತೆ. ಎಷ್ಟೇ ಆಕ್ಸಿಜನ್ ಪೂರೈಕೆ ಮಾಡಿದರೂ ಕೂಡ ಆ ಒಂದು ಪರಿಸ್ಥಿತಿಯಲ್ಲಿ ತುಂಬ ಹೊತ್ತು ಇರೋದಕ್ಕಾಗಲ್ಲ, ಸಣ್ಣ ಮಕ್ಕಳು. ಹಾಗಾಗಿ ಇನ್ನು ತಾಯಿ ಆ 2 ಮಕ್ಕಳನ್ನ ಹೊರಗೆ ಕರ್ಕೊಂಡು ಬರೋದಕ್ಕೆ ಅಂತ ಸಾಹಸ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಸೇಫಾಗಿ ಅವ್ರನ್ನ ಹೊರಗೆ ಕರ್ಕೊಂಡು ಬಂದರೆ ಸಾಕು ಅಂತ ಪ್ರತಿಯೊಬ್ಬರು ಕೂಡ ಅದನ್ನೇ ಕಾಯ್ತಾ ಇರೋದಲ್ಲಿ. ಆದಷ್ಟು ಬೇಗ ಹೊರಗೆ ಕರ್ಕೊಂಡು ಬರಲಪ್ಪ ಅಂತೇಳಿ. ಅಲ್ಲಿ ಗುಡ್ಡ ಕುಸಿತ ಆಗುವಂಥ ಪ್ರಕರಣಗಳು ಹೆಚ್ಚಾಗ್ತಾನೆ ಇದ್ದಾವೆ. ಹಾಗಾಗಿ ಅಲ್ಲಿರುವಂಥ ಸ್ಥಳೀಯರು ಏನಿದ್ದಾರೆ, ನಿಮ್ಮ ಅಕ್ಕಪಕ್ಕದಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ ಅಥವಾ ಮಣ್ಣು ಸಡಿಲ ಆಗ್ತಾ ಇದೆ ಅಂದರೆ ದಯವಿಟ್ಟು ಸುರಕ್ಷಿತ ಸ್ಥಳಗಳಿಗೆ ನೀವು ಸ್ಥಳಾಂತರಗೊಳ್ಳಿ.